ಹಾಗೆ ಉಪನ್ಯಾಸಕರಾಗಿ ಆಗಮಿಸಿರುವಂಥ ಶ್ರೀ ಧನಂಜಯ ಅವರು, ಸಹಾಯಕ ಪ್ರಾಧ್ಯಾಪಕರು ಪರಿವರ್ತನಾ ಕಾನೂನು ಕಾಲೇಜು ಮೈಸೂರು. ಹಾಗೆ ಶ್ರೀಯುತ ಎಸ್ ಮುತ್ತುರಾಜ್ ಅವರು, ಅಧ್ಯಕ್ಷರು ಸವಿತಾ ಸಮಾಜ ಅಭಿವೃದ್ಧಿ ನಿಗಮ. ಈ ದಿನ ಗಣಪತ ಅಪ್ಪಣ್ಣನವರ ಸ್ಮರಣಾರ್ಥವಾಗಿ ಸಮಾಜದ ಎಲ್ಲ ಬಂಧುಗಳು ಬಂದು ಈ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಯಕ ಸಮಾಜಗಳು ಭಾಳಷ್ಟು ತಮ್ಮ ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಆ ಕಾಯಕ ಸಮಾಜಗಳ ಪೈಕಿ ಗಣಪತ ಅಪ್ಪಣ್ಣ ಅವರಿರ್ತಕ್ಕಂಥ ಕಾಯಕ ಸಮಾಜವು ಕೂಡ ಒಂದು. ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಅಂದರೆ ನೀವು ದುಡಿದು ತಿನ್ನಬೇಕು, ನೀವು ದುಡಿದು ತಿಂದರೆ ಆಗ ನಿಮಗೆ ಸ್ವರ್ಗ ನಿಮ್ಮ ಕೈ ಸಿಗುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ಒಂದು ಕುಟುಂಬವನ್ನು ಅಥವಾ ನಮ್ಮ ಬಾಳನ್ನು ಚೆನ್ನಾಗಿ ಬೆಳವಣಿಗೆ ಮಾಡಿಸ್ಬೇಕು, ಬೆಳೆಸಬೇಕು. ಅದೇ ರೀತಿ ಸೋಮಾರಿತನ ಇದ್ದರೆ, ದುಡಿದ್ರೆ ಮಾತ್ರ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬಿದೆ. ಸೋಮಾರಿತನ ಇದ್ದರೆ ಆಗೋದಿಲ್ಲ, ಕಳ್ಳತನ ಇದ್ದರೆ ಆಗೋದಿಲ್ಲ, ಮೋಸ ಮಾಡಿದ್ರೆ. ಆದ್ದರಿಂದ ಕಾಯಕವೇ ಕೈಲಾಸ ಅಂತ ಏನು ಹೇಳ್ತಾ ಇದ್ದಾರೆ. ಹಾಗೆ ಈ ಕಾಯಕ ಸಮಾಜಗಳನ್ನೆಲ್ಲ ಆ ಕಾಲದಲ್ಲಿ ಸಂಘಟನೆ ಮಾಡಿ ಎಲ್ಲ ಕಾಯಕ ಸಮಾಜಕ್ಕೂ ಕೂಡ ವೃತ್ತಿ ಗೌರವ ಬರಬೇಕು, ವ್ಯಕ್ತಿ ಗೌರವ ಬರಬೇಕು. ಇವೆರಡನ್ನೂ ಕೊಟ್ಟವರು ಬಸವಣ್ಣವರು. ವೃತ್ತಿ ಗೌರವ ಮತ್ತು ವ್ಯಕ್ತಿ ಗೌರವ ಇವೆರಡು ಕೊಡೋದ್ರಿಂದ ಸಿರಿ ಸಮಾಜವನ್ನು ಕಟ್ಟಬೇಕು ಅಂಥೇಳಿ ಅವತ್ತು ದಿವಸ ಬಸವಣ್ಣವರು ಎಲ್ಲ ಕಾಯಕ ಸಮಾಜವನ್ನು ಸೇರಿ ಅನುಭವ ಮಂಟಪದ ಮುಖಾಂತರ ಒಳ್ಳೆಯ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ದಾನಿವಾಗಬೇಕು. ಆದರೆ ಇವತ್ತು ದಿವಸ ಆ ಸಮಾಜಗಳೆಲ್ಲ ಸಾಕಷ್ಟು ಸಮಾಜಗಳು ಸಂಘಟಿತರಾಗಿ ಅವರ ಸಮಸ್ಯೆಗಳ ಬಗ್ಗೆ ಹೋರಾಟ ನಡೆಸಬೇಕು, ಆ ಸಮಸ್ಯೆಗಳ ಬಗ್ಗೆ ಸರ್ಕಾರದವರು ಗಮನ ತರಬೇಕು ಮತ್ತು ಎಲ್ಲರೂ ಕೂಡ ಶಿಕ್ಷಿತರಾಗಬೇಕು, ಸಂಘಟಿತರಾಗಬೇಕು ಮತ್ತು ಯಾರ್ಯಾರು ಹಿಂದುಳಿದಿರ್ತಕ್ಕಂಥ ಕಾಯಕ ಸಮಾಜಗಳು ಒಟ್ಟಿಗೆ ಸೇರಿ ಅವರವರ ಒಂದು ಹಕ್ಕಿಗೆ ಹೋರಾಟ ಮಾಡಬೇಕು ಅಂತೇಳಿ ನಾನು ಮೆಸೇಜ್ ಕೊಡ್ತೇನೆ. 2ನೇ ಶತಮಾನದ ಹಡಪದ ಅಪ್ಪಣ್ಣನವರು ವಚನ ಸಾಹಿತ್ಯದ ಪರ್ವತ. ಅವರ ಧರ್ಮಪತ್ನಿ ಲಿಂಗಮ್ಮನವರು ಕೂಡ ವಚನಕಾರರಾಗಿ ಅಂದು ಇಂದು ಎಂದೆಂದೂ ಶೋಷಣೆಗೊಳಗಾಗಿರ್ತಕ್ಕಂಥ ಸಮಾಜ ಈ ಹಡಪದ ಅಪ್ಪಣ್ಣನ ಮತ್ತು ಸವಿತಾ ಮಹರ್ಷಿಗಳ ಸಮಾಜ. ಅಂದರೆ ಕೇಶಾಲಂಕಾರವನ್ನೇ ತಮ್ಮ ಬದುಕಿನ ವೃತ್ತಿಯನ್ನಾಗಿ ಮಾಡಿಕೊಂಡ ಈ ಸಮುದಾಯಗಳು ಇವತ್ತಿಗೂ ಶೋಷಣೆ ಇದೆ. ಆದರೆ ಹಡಪದ ಅಪ್ಪಣ್ಣ ಸ್ವಾಭಿಮಾನದ ಸಂಕೇತ. ಇಡೀ ಅನುಭವ ಮಂಟಪದಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಮೆರೆದವರು. ಬಸವಾದಿ ಶರಣರಲ್ಲಿ ಬಸವಣ್ಣನವರಿಗೆ ಅತ್ಯಂತ ಪ್ರಿಯವಾದವರು ಹಡಪದ ಅಪ್ಪಣ್ಣನವರು. ಅವರು ಸ್ವತಃ ಬಸವಣ್ಣನವರ ಪ್ರಧಾನ ಕಾರ್ಯದರ್ಶಿಯಾಗಿ ಅನುಭವ ಮಂಟಪದ ಆಡಳಿತವನ್ನು ಕೈಯಲ್ಲಿ ಹಿಡಿದುಕೊಂಡು ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯ ರೂವಾರಿಗಳಲ್ಲಿ ಪ್ರಮುಖರಾಗಿದ್ದವರು. ಅವರ ಜಯಂತಿ ಇಂದು ಸರ್ಕಾರದ ಒಂದು ಜಯಂತಿಯಾಗಿ ಮಾರ್ಪಟ್ಟು ಇವತ್ತು ಇಲ್ಲಿ ಭಾಗವಹಿಸಿದ್ದು, ಇಲ್ಲಿ ಆಚರಣೆ ಮಾಡಿದ್ದು ನನಗೆ ಅತ್ಯಂತ ಸಂತೋಷ ತಂದಿದೆ. ಆದರೆ ಸಂವಿಧಾನದ ಆಶಯ, ಪ್ರಜಾಪ್ರಭುತ್ವದ ಉದ್ದೇಶ ಇವತ್ತು ಈ ಸಮುದಾಯಗಳಿಗೆ ಸಮಸಮಾಜದ ಕಲ್ಪನೆಯ ಸಾಮಾಜಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಸಿಗಬೇಕಾದಂಥ ಸವಲತ್ತುಗಳು, ಹಕ್ಕು ಇವೆಲ್ಲವೂ ಕೂಡ ವಂಚಿತ ಆಗ್ತಾ ಇದೆ. ಈ ಸಮುದಾಯಗಳು ನಮ್ಮ ಸಮುದಾಯದ ಬಹುದೊಡ್ಡ ಒಂದು ಭಾಗ. ಮನುಷ್ಯನನ್ನು ನಾಗರಿಕನನ್ನಾಗಿ ಸ್ವರೂಪ ಅಂದರೆ ಮನುಷ್ಯ ಒಂದು ವೇಳೆ ಈ ಕೇಶಾಲಂಕಾರಿ ಸಮುದಾಯ ಇಲ್ಲದಿದ್ದರೆ, ಹಡಪದ ಅಪ್ಪಣ್ಣನ ಸಮುದಾಯ ಇಲ್ಲದಿದ್ದರೆ, ಸವಿತಾ ಸಮಾಜ ಇಲ್ಲದೆ ಹೋಗಿದ್ರೆ ಮನುಷ್ಯನನ್ನು ನಾಗರಿಕ ಅಂತ ಯಾರೂ ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಾಗರಿಕ ಸಮಾಜದ ರೂವಾರಿಗಳು ಕೂಡ ಈ ಹಡಪದ ಅಪ್ಪಣ್ಣನ ಸಮಾಜದವರು ಮತ್ತು ಕೇಶಾಲಂಕಾರಿಗಳು ಸವಿತಾ ಸಮಾಜದವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಸಮಾಜವನ್ನು ಕಟ್ಟಿದ ಕಾಯಕವನ್ನೇ ಕೈಲಾಸವೆಂದು ಬಗೆದ ಈ ಸಮುದಾಯಗಳೊಂದಿಗೆ ನಾವಿದ್ದೇವೆ ಎನ್ನುವಂಥ ಒಂದು ವಚನವನ್ನು, ವಾಗ್ದಾನವನ್ನು ಕೊಟ್ಟಿದ್ದೇನೆ. ನಾನು ಕೂಡ ಒಂದು ಕಾಯಕ ಸಮುದಾಯದವನಾಗಿ ಬಂದು ಈ ಸಮುದಾಯ ನನ್ನ ಸಮುದಾಯ ಕೂಡ ಅಂತ ತಿಳ್ಕೊಂಡು ಇವತ್ತು ಈ ಸಮಾಜದೊಂದಿಗೆ ಬೆರೆತು ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಅತ್ಯಂತ ಸಡಗರದಿಂದ ನಾನು ಭಾಗವಹಿಸಿದ್ದೇನೆ ಬಯಸ್ತೇನೆ. ನಮಸ್ಕಾರ.